ಅನಂತ ಆ ಗೋವಿಂದ ಮಂದು ಬುದ್ಧಿಯವನ, ಆ ತಲೆ ಸರಿ ಇಲ್ದಿರೋ ಗೋವಿಂದನ, ತಲೆಯಲ್ಲಿ ಒಂದ್ ಚೂರು ಬುದ್ಧಿ ಇಲ್ವಲ್ಲ ಆ ಗೋವಿಂದನ. ಏನ್ ಹಾ ಹಾ ಅಂತ ತಲೆ ಆಡಿಸ್ತಾ ಇದ್ದೀರಾ? ನನ್ ತಮ್ಮ ಹಾಗಿದನ? ಸೈನಿಕರೇ, ನಿಮ್ಮೆಲ್ಲಾ ಶಕ್ತಿಯಿಂದ ಬಾಗಿಲನ್ನು ಇನ್ನೂ ಜೋರಾಗಿ ಹೊಡೀರಿ. ಒಡೆದು ಹಾಕಿ ಬಾಗಿಲನ್ನು. ಅದು ಗುರುಗಳ ಧ್ವನಿ ಅಲ್ವಾ? ಹೌದು, ಬಾಗ್ಲಿ ತೆಗಿಯಕ್ಕೆ ಎಲ್ಲರೂ ಬಂದಿದ್ದಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ನೀನೇನ್ ಚಿಂತೆ ಮಾಡ್ಬೇಡ. ಪ್ರೀತಿ ಮಾಡೋರು ಯಾರಿಗೂ ಭಯ ಪಡಲ್ಲ. ಯಾರಿಂದನೂ ಭಯ ಪಡಲ್ಲ? ಹೌದು. ಹೌದಾ? ಯಾರಿಗೂ ಹೆದ್ರಲ್ವಾ? ಹಾ, ಈಗ ಯಾರೇ ನನ್ ಮುಂದೆ ಬಂದ್ ನಿಂತ್ರು ನಾನು ಅವ್ರಿಗೆ ಹೆದ್ರೋದಿಲ್ಲ. ಹೊಡೆಯಿರಿ, ಹೊಡೆಯಿರಿ. ಅಮ್ಮ, ಅಪ್ಪ ಏನೋ ಬೀಗ ಕೊಟ್ರು. ಒಂದ್ ಬೀಗದ ಕೈ ಬದಲು 2 ಬೀಗದ ಕೈ ಕೊಟ್ಟಿರ್ಬೋದಿತ್ತಲ್ಲ. ಕೊಟ್ಟಿದ್ರೆ ಇಡೀ ಮನೆ ಸುರಕ್ಷಿತವಾಗಿರ್ತಿತ್ತಲ್ಲ. ನಿಲ್ಲಿ! ಅಯ್ಯೋ, ಇದೇನಾಯ್ತು? ಗಮನ ಇನ್ನೆಲ್ಲೋ ಹಾರ್ತು ದುರ್ಘಟನೆ ನಡೀತು. ಅಯ್ಯೋ, ಇನ್ನೇನು ಬಾಗಿಲು ಹೊಡೆದೋಗ್ತಿತ್ತು. ಯಾಕೆ ನಿಲ್ಸಿದ್ರಿ ಶಾರದಾದೇವಿ ಅವ್ರೆ? ಹಾ, ಈಗ ಬಾಗ್ಲೂ ಒಡೆದೋಗ್ತಿತ್ತು. ಬೀಗಕ್ಕೂ ಏನು ಆಗ್ತಿರ್ಲಿಲ್ಲ. ಯಾಕೆ ನಿಲ್ಲಿಸ್ದೆ? ಆ ಬೀಗಕ್ಕೆ ಇನ್ನೊಂದು ಬೀಗದ ಕೈ ಇದೆ. ನಾನ್ ತಗೊಂಡ್ ಬರ್ತೀನಿ, 1 ನಿಮಿಷ. ಹುಚ್ಚು ಮುದುಕಿ. ಕಳ್ಳನ್ನ ಮನೆಯಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕ್ತಂಗಾಯ್ತು. ಮೊದ್ಲೇ ಯಾಕೆ ಹೇಳಲಿಲ್ಲ ಅಮ್ಮ? ನೀನ್ ಮೊದ್ಲೇ ಕೇಳಿಲ್ವಲ್ಲ? ನಂದೇ ತಪ್ಪು ಬಿಡಿ. ಸೈನಿಕ ಮಹಾಶಯರೇ, ನೀವಿನ್ನೂ ಹೊರಡಬಹುದು. ಅದೇನಂದ್ರೆ, ನಿಮಗಿಂತ ಬಲವಾದ ಶಕ್ತಿ ಈ ಬೀಗದ ಕೈಯಲ್ಲಿದೆ. ಹಾಗಾಗಿ ನೀವಿನ್ನೂ ಪ್ರಸ್ಥಾನಿಸಿ. ತೆಗೀರಿ, ತೆಗೀರಿ. ಹಾ ಹಾ. ಅಯ್ಯೋ, ತೆಗೀರಿ ಪಂಡಿತ ರಾಮಕೃಷ್ಣ. ಬೇಗ ತೆಗೀರಿ, ಬೇಗ ತೆಗೀರಿ. ತೆಗೀರಿ, ತೆಗೀರಿ. ಹಾ. ನಡಿ, ನಡಿ ನಡಿ ನಡಿ. ನಿಂತ್ಕೊಳ್ಳಿ. ನೀವಿಬ್ರು ಏನು ಮಾಡಿಲ್ಲ ತಾನೇ? ಮಾಡಿದ್ವಿ. ಏನು? ಪೂರ್ತಿಯಾಗಿ ಮಾಡಿದ್ವಿ. ನೀವೇನ್ ಕೆಲ್ಸ ಹೇಳಿದ್ರೋ ಆ ಕೆಲ್ಸನೇ ಭಾವ. ಎಂತಹ ಕೆಲಸ ಕೊಟ್ಟಿದ್ರಿ ನೀವು? ಗೊತ್ತಿಲ್ಲ ಗುರುಗಳೇ. ಓ, ನಾನ್ ನಿನಗೆ ಯಾವ ಕೆಲಸ ಮಾಡೋದಕ್ಕೆ ಹೇಳಿದ್ದೆ? ಭಾವ, ನೀವೇ ಹೇಳಿದ್ರಲ್ಲ ಲಾಡು ಎಣ್ಸೋದಿಕ್ಕೆ. ನಾನು ಎಲ್ಲವನ್ನೂ ಎಣಿಸ್ದೆ. ಲಾಡು. ಸರಿ ಸರಿ, ಹಾಗಿದ್ದರೆ ಇಲ್ಲಿವರೆಗೂ ನೀವು ಲಾಡುಗಳನ್ನು ಎಣಿಸುತ್ತಿದ್ದೀರಾ? ಇಲ್ಲ 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 ಇಲ್ಲ, ನಾವು ಸರಿಯಾಗಿ ಎಣಿಸ್ತಿದ್ವೋ ಇಲ್ವಾ ಅಂತ ನೋಡೋಕೆ ಮೊದ್ಲು ನಾವು ನಮ್ಮ ಉಸಿರಾಟನ ಎಣಿಸಿದ್ವಿ. ನಂತರ ನಾವು ನಮ್ಮ ಹೃದಯದ ಬಡಿತ ಎಣಿಸಿದ್ವಿ. ಅದರ ನಂತರ ನಾವಿಬ್ರು ಸಾಕು ಸಾಕು, ನಾಚಿಕೆ ಆಗಲಿಲ್ಲವೇ ನಿನಗೆ ನನ್ನ ತಂಗಿಯೊಟ್ಟಿಗೆ ಹೀಗೆ ಮಾಡಲು? ಅಣ್ಣ, ಅವರದ್ದೇನೂ ತಪ್ಪಿಲ್ಲ. ನಾನೇ ಅವರಿಗೆ ಹೀಗೆ ಮಾಡಲು ಹೇಳಿದ್ದು. ನೀನ್ ಯಾವಾಗ ಹೇಳ್ದೆ ಅನಂತ? ನನಗೆ ಗೊತ್ತೇ ಆಗ್ಲಿಲ್ಲ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಇದೆಲ್ಲ ಹಾಗೆ ನಡೆಯುತ್ತೆ. ನಿನಗೆಷ್ಟು ಧೈರ್ಯ ನನ್ನ ತಂಗಿಯೊಟ್ಟಿಗೆ ಹೀಗೆ ಮಾಡಲು? ಅಣ್ಣ, ಆ ಧೈರ್ಯವನ್ನು ನಾನೇ ಅವರಿಗೆ ನೀಡಿದ್ದು. ಹೌದಾ? ನೀವು ಏನಾದ್ರೂ ಹೇಳಿ. ಹಾ, ಗೋವಿಂದ, ಭಾವ, ನೀನು ಅನಂತಾಗೆ ಹೀಗೆ ಮಾಡಲು ಹೇಗೆ ಸಾಧ್ಯ? ನಿನಗೆಷ್ಟು ಧೈರ್ಯ ಗೋವಿಂದ? ಅಯ್ಯೋ, ಗೋವಿಂದಂಗಲ್ಲ,
ಅನಂತಾಗ್ ಹೇಳಿ. ಹಾ, ಅನಂತಾದೇವಿ, ನಿನಗೆಷ್ಟು ಧೈರ್ಯ? ಅಯ್ಯೋ, ಬಾಗ್ಲಿ ಏನೋ ಒಡ್ದೋಯ್ತು, ಆದ್ರೆ ಇಲ್ಲಿ ದೊಡ್ಡ ಮಹಾಭಾರತನೇ ನಡೀತಿದ್ಯಲ್ಲ. ಮುಂದೆ ಏನಾಗುತ್ತೋ ನೋಡ್ಬೇಕು. ಅನಂತಾದೇವಿ, ತಪ್ಪು ನಿಮ್ಮ ಬಾಮೈದನದು. ಅನಂತಾಳಿಗೆ ಏನು ಕೇಳಬೇಡಿ. ತಪ್ಪು ಎಲ್ಲ ನಿಮ್ಮ ತಂಗಿಯದ್ದೇ. ಅವರು ಏಕೆ ಹೀಗೆ ಮಾಡಿದರು? ಗೋವಿಂದನದೇ ತಪ್ಪು. ಅವನು ಹೀಗೇಕೆ ಮಾಡಿದ? ನಿಮ್ಮ ತಂಗಿ ಗೋವಿಂದನದೇ ತಪ್ಪು. ನಿಮ್ಮ ತಂಗಿ ಒಂದು ಕ್ಷಣ ನಿಲ್ಸಿ. ನೀವಿಬ್ಬರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಾ? ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅನಂತು, ನೀನು ನನಗೆ ಧೈರ್ಯ ಕೊಟ್ಟೆ, ಆದರೆ ಅದು ನನಗೆ ತಿಳಿಯಲೇ ಇಲ್ಲ. ಹೇಗೆ? ನಾನು ನಿನಗೆ ಅರ್ಥ ಮಾಡಿಸುವೆ. ಬಾ, ನನ್ನ ಇಲ್ಲ, ನಾವೇ ಅರ್ಥ ಮಾಡಿಸ್ತೇವೆ. ನಡಿ, ನನ್ನ ಜೊತೆ ಮನೆಗೆ ನಡಿ. ಬರೋದಕ್ಕಾಗಲ್ಲ ಅಣ್ಣ. ನೀನು ಮನೆಗೆ ಬರಲೇಬೇಕು. ಆಕಾಶ ತಲೆ ಮೇಲೆ ಬಿದ್ದರೂ ಸರಿ, ನೀನು ಮನೆಗೆ ಬರಲೇಬೇಕು. ಅಣ್ಣ, ನಾನು ನಿಮ್ಮ ಮೇಲೆ ಆಣೆ ಮಾಡಿದ್ದೇನಲ್ಲ. ಹಾ? ಹಾ, ನೆನಪಿದೆ ಅಲ್ಲವೇ? ಹಾನಿ ಮಾಡಿದ್ದೀಯೇ? ಹಾ. ಹಾಗಿದ್ದರೆ ಸರಿ. ಗುರುಗಳೇ ಇಲ್ಲಿ ಬನ್ನಿ. ಏನೋ ಹಾಗಿದ್ದರೆ ಸರಿ ಅಂತೆ. ಅನಂತ ಗೋವಿಂದ ಒಟ್ಟಿಗೆ. ಅಯ್ಯೋ, ಅನರ್ಥ. ಆಣೆ ಮುರಿದು ಹೋದ್ರೆ ಏನಾಗತ್ತೆ? ನಿಮ್ ತಲೆ ಮಾತ್ರ ಹೊಡೆದೋಗುತ್ತಷ್ಟೇ. ದೊಡ್ಡದಾಗಿ ಏನಾಗುತ್ತೆ? ನೀವು ಸತ್ತು ಹೋಗುವಿರಿ, ಪರಲೋಕಕ್ಕೆ ಹೋಗುವಿರಿ. ಅಯ್ಯೋ, ಅದೆಲ್ಲ ಬಿಡಿ ಗುರುಗಳೇ. ನಿಮ್ಮ ತಂಗಿ ಅನಂತ ಮತ್ತೆ ಗೋವಿಂದ ಒಟ್ಟಿಗೆ ಇದ್ರೆ ಏನೆಲ್ಲ ಆಗಬಹುದು ಯೋಚಿಸಿ. ಇಲ್ಲ, ಹೌದು, ನಾವಿಲ್ಲಿಂದ ಹೋಗಲು ಸಾಧ್ಯವಿಲ್ಲ. ನಾವಿಲ್ಲಿರಲೇಬೇಕು. ನಿಮಗೋಸ್ಕರ. ಹಾ? ಇಲ್ಲ 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 ಗುರುಗಳೇ, ಇಲ್ಲಿ ಬನ್ನಿ. ಗುರುಗಳೇ, ನೀವು ಅನಂತಾದೇವಿನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ. ಇದು ನನ್ನ ಗೌರವದ ಪ್ರಶ್ನೆ. ಇದು ನನ್ನ ಗೌರವದ ಪ್ರಶ್ನೆಯೂ ಹೌದು. ಅಯ್ಯೋ, ನಿಮ್ಮದಲ್ಲ, ನನ್ನ ಗೌರವದ ಪ್ರಶ್ನೆ. ಅಯ್ಯೋ, ನಿನ್ನ ಗೌರವ ಹೇಗೆ? ನನ್ನ ಗೌರವದ ಪ್ರಶ್ನೆ. ಓ ಸರಿ, ಇಬ್ಬರ ಗೌರವದ ಪ್ರಶ್ನೆ ಕೂಡ ಗುರುಗಳೇ. ಈಗ ನಾವೇ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು. ಅನಂತಲಕ್ಷ್ಮಿ ಮನೆಗೆ ಬರುವುದಿಲ್ಲ. ಹಾಗಾಗಿ ನಾನು ರಾತ್ರಿಯೆಲ್ಲ ಇಲ್ಲೇ ಇದ್ದು ಅವರಿಬ್ಬರನ್ನು ಕಾವಲು ಕಾಯಬೇಕು. ಸರಿಯಾಗಿ ಹೇಳಿದ್ರಿ. ಇನ್ಮುಂದೆ ಈ ಅನಂತ ನಿಮ್ ಜವಾಬ್ದಾರಿ, ನನ್ನೀ ಗೋಂದು ಕುಮಾರ ನನ್ ಜವಾಬ್ದಾರಿ. ನಾವಿಬ್ರು ಯಾವುದೇ ಕಾರಣಕ್ಕೂ ಇವರಿಬ್ರನ್ನ ಒಂದು ಸೇರೋದಕ್ಕೆ ಬಿಡಬಾರ್ದು. ಅದ್ರಲ್ಲೂ ಅನ್ನಪ್ರಾಶನ ಆಗೋವರೆಗೂ ಇವರಿಬ್ರನ್ನ ಒಂದಾಗೋದಕ್ಕೆ ಬಿಡಬಾರ್ದು. ಸರಿಯಾಗಿ ಹೇಳಿದೆ. ಒಳ್ಳೇದು. ಗೋವಿಂದ, ನಡಿ. ಈ ಉಪಾಯ ಸರಿಯಾಗೇ ಇದೆ. ಸರಿಯಾಗಿ ಒತ್ತು. ಆಗಲಿ ಗುರುಗಳೇ, ಒತ್ತುತ್ತೇನೆ. ಸರಿಯಾಗಿ ಒತ್ತು. ಗುರುಗಳೇ, ಒತ್ತುತ್ತೇನೆ. ಭಾವ, ಒಳಗ್ ಹೋಗು. ಎದ್ದೇಳಿ ಗುರುಗಳೇ, ಎದ್ದೇಳಿ. ಇದೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಎರಡು ಕಣ್ಣುಗಳನ್ನ ತೆರೆಯಿರಿ. ಅಯ್ಯೋ, ಬಿಡಿಲ್ಲ. ನೀವು ಕಾಲು ಒತ್ತುತ್ತಿರುವುದರಿಂದ ನಮಗೆ ನಿದ್ದೆ ಬರುತ್ತಿದೆ. ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡುವುದಿಲ್ಲ. ಕಣ್ಣನ್ನು ಮಿಟಕಿಸುವುದಿಲ್ಲ ನಾವು. ಭಾವ, ಒಂದು ಸಣ್ಣ ಪ್ರಶ್ನೆ. ಬೆಳಗ್ಗೆವರೆಗೂ ನೀನು ಯಾವುದೇ ಪ್ರಶ್ನೆ ಕೇಳೋ ಹಾಗಿಲ್ಲ. ಒಳಗ್ ಹೋಗು. ಬೆಳಗ್ಗೆವರೆಗೂ? ಆಗ್ಲಿ ಭಾವ, ಆಗ್ಲಿ. ಬೆಳಗ್ಗೆವರೆಗೂ.
ಯಾರು ಎದ್ದಿಲ್ವಲ್ಲ? ಎಲ್ಲರೂ ಮರ್ತು ಹೋದ್ರ ಇವತ್ ನನ್ನ ಅನ್ನಪ್ರಾಶನ? ಎಲ್ಲರೂ ಎದ್ದೇಳಿ ಬೇಗ. ಈಗ ನಾನೇನಾದ್ರೂ ಮಾಡಿ ಎಲ್ಲರನ್ನೂ ಎಬ್ಸ್ಬೇಕು. ದಿನ ಇದೇ ಆಗೋಯ್ತು. ಯಾರದು? ಏನು? ಅಯ್ಯೋ ದೇವ್ರೆ, ಅಯ್ಯೋ ಎದ್ದೇಳಿ, ಮೂರ್ಖರೇ. ನಡಿ ನಡಿ ನಡಿ, ಆ ಕಡೆ ನಡಿ. ಅಬ್ಬಾ ದೇವ್ರೆ, ಗೋವಿಂದ ಒಳಗೆ ಇದ್ದಾನೆ. ಹಾ, ದೇವರಿಗೆ ಧನ್ಯವಾದಗಳು. ಬಾಗಿಲು ಮುಚ್ಚೇ ಇದೆ. ಹಾ? ಬಂದೆ. ರಾತ್ರಿ ಕಳೆದೋಯ್ತು. ಈಗ್ಲೂ ನಾವು ಹುಷಾರಾಗಿರ್ಬೇಕು. ನಮ್ಮ ಅತಿಥಿಗಳ ಮುಂದೆ ಇನ್ನೂ ಎಚ್ಚರದಿಂದ ಇರಬೇಕು. ನಾನು ಅನ್ನಪ್ರಾಶನಕ್ಕೆ ಬಹಳ ಜನರನ್ನು ಕರೆದಿದ್ದೇನೆ. ನೀವು ಚಿಂತೆ ಮಾಡಬೇಡಿ ಪಂಡಿತ ರಾಮಕೃಷ್ಣ. ಗೋವಿಂದನನ್ನು ನೀವು ನಿಮ್ಮ ಹದ್ದು ಬಸ್ಸಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾದರೆ ನಮಗೂ ಸಹ ಅನಂತಲಕ್ಷ್ಮಿಯನ್ನು ಗೋವಿಂದನಿಂದ ದೂರ ಇಡಲು ಸಾಧ್ಯವಾಗುತ್ತದೆ. ಒಳ್ಳೆಯದು. ಪ್ರಣಾಮಗಳು ಭಾವ. ಪ್ರಣಾಮಗಳು ಅಣ್ಣ. ನಾವೇನು ನೋಡುತ್ತಿರುವುದು? ನೀವಿಬ್ಬರು ಹೊರಗೆ ಒಟ್ಟಿಗೆ? ಇವರು ಬಾಗಿಲು ಮುಚ್ಚಿದೆ. ಪ್ರೀತಿ ಮಾಡುವವರಿಗೆ ಬಾಗಿಲು ಮುಚ್ಚಿದ್ದರೇನು? ಅದು ನಮ್ಮನ್ನು ತಡೆಯಲಾಗುವುದಿಲ್ಲ. ನಾವು ತಡೆಯಬಲ್ಲೆವು. ಗೋವಿಂದ, ಭಾಸ್ಕರನ ಅನ್ನಪ್ರಾಶನಕ್ಕೆ ನನಗೆ ಸಹಾಯ ಮಾಡು. ನಡಿ. ಹಾಗೂ ಅನಂತ, ನೀನು? ನಾನು ಹೋಗುತ್ತೇನೆ ಶಾರದಾ ದೇವಿಗೆ ಸಹಾಯ ಮಾಡಲು. ಹಾ, ಇವಳು ನನ್ನ ಮಾತೇ ಕೇಳುವುದಿಲ್ಲ. ನಾವು ಇನ್ನೆಲ್ಲಿ ಕೇಳುತ್ತೇವೆ ಗುರುಗಳೇ. ಬನ್ನಿ ಬನ್ನಿ ಬನ್ನಿ, ಸ್ವಾಗತ. ಬನ್ನಿ, ಪ್ರಣಾಮಗಳು. ಬನ್ನಿ. ನಾನಂತೂ ಇಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದೇನೆ. ಯುವ ರಾಜಕುಮಾರನಂತೆ ಕಾಣುತ್ತಿದ್ದೇನೆ. ಬಾ ಅನಂತ. ಪಂಡಿತ ರಾಮಕೃಷ್ಣ, ನೀನು ಗೋವಿಂದನನ್ನು ಸರಿಯಾಗಿ ನೋಡಿಕೋ. ನಾನ್ ನೋಡ್ಕೋತೀನಿ. ಮೊದ್ಲು ನೀವು ಅನಂತ ನೋಡ್ಕೊಳ್ಳಿ. ಅಲ್ಲಿ ನೋಡಿ. ನಡೆಯಿರಿ. ಇನ್ಯಾರಿಗ್ ನಿರೀಕ್ಷೆ ಮಾಡ್ತಿದ್ದೀರಾ? ಬೇಗ ಶುರು ಮಾಡಿ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ ತಿನ್ನಕ್ ಹೇಗಿರ್ಬೇಕು? ಬೇಗ ಶುರು ಮಾಡಿ. ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ಬನ್ನಿ. ಸುಸ್ವಾಗತ ಮಹಾರಾಜರೇ. ಪ್ರಣಾಮಗಳು ಮಹಾರಾಣಿಯವರೇ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು. ಬನ್ನಿ ಮಹಾರಾಜರೇ. ಮಹಾರಾಜರೇ, ನನ್ನ ಪುತ್ರ ಭಾಸ್ಕರನ ಅನ್ನಪ್ರಾಶನ ಪದ್ಧತಿಯ ಅನುಸಾರ ಶುರುವಾಗಿದೆ. ಈಗ ಪಾಯಸ ತಿನ್ನಿಸುವ ಪದ್ಧತಿ. ನೀವೇ ನಿಮ್ಮ ಕೈಗಳಿಂದ ಇದನ್ನು ಮಾಡಬೇಕೆಂದು ನನ್ನ ಕೋರಿಕೆ. ಧನ್ಯವಾದ ಪಂಡಿತ ರಾಮಕೃಷ್ಣರೇ. ಆದರೆ ನಮ್ಮ ಅನಿಸಿಕೆಯಂತೆ ಇದು ಶಿಶುವಿನ ತಾಯಿಯ ಕೈಯಿಂದಲೇ ಆಗಬೇಕು. ಏಕೆಂದರೆ ಆಕೆಯೇ ಮಗುವಿಗೆ ಪ್ರಥಮವಾಗಿ ಹಾಲು ಕುಡಿಸುವವಳು. ಮಹಾರಾಜರೇ, ಶಾರದಾಳ ಹೆಸರು ಏಕೆ ಹೇಳಿದಿರಿ? ಈಗ ಶಾರದಾ ಮತ್ತು ಅಜ್ಜಿ ಇಬ್ಬರು ಜಗಳವಾಡುವರು, ಯಾರು ಮೊದಲು ತಿನ್ನಿಸಬೇಕೆಂದು. ಪಂಡಿತ ರಾಮಕೃಷ್ಣ, ಇನ್ನೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಅನ್ನಪ್ರಾಶನದ ನಂತರ ಭವಿಷ್ಯವನ್ನು ಆಯ್ಕೆ ಮಾಡುವ ಶಾಸ್ತ್ರ ಕೂಡ ಇದೆಯಲ್ಲವೇ? ಹೌದು ಹೌದು ಗುರುಗಳೇ. ಶಾರದಾ, ಈಗ ತರ್ತೀನಿ. ನಾವ್ ಅವನಿಗೆ ಜನ್ಮ ನೀಡಿದೀವಿ ಅಷ್ಟೇ.
ಆದ್ರೆ ಅವನ ನಿಜವಾದ ಅಮ್ಮ ಅವನ ಅಜ್ಜಿನೇ. ಈ ಶುಭ ಕಾರ್ಯ ಅವ್ರ ಕೈಯಿಂದನೇ ಆಗ್ಬೇಕು. ಈಗ ನೀವೆಲ್ಲರೂ ಭಾವುಕರಾಗಬೇಡಿ. ಈಗ ಅಳ್ತಾ ಕೂತ್ಕೋಬೇಡಿ. ಬೇಗ ಯಾರಾದ್ರೂ ಒಬ್ರು ಬಂದು ಪಾಯಸ ತಿನ್ಸಿ. ಅಮ್ಮ, ಖುಷಿ ಆಯ್ತು. ಅಪ್ಪ ಶಾರದಾಳ ಪಾಯಸಕ್ಕೆ ಇಷ್ಟೊಂದ್ ಯಾಕೆ ಪ್ರಶಂಸೆ ಮಾಡ್ತಾರೆ ಅಂತ ಇವಾಗ ಅರ್ಥ ಆಯ್ತು. ಅಯ್ಯೋ, ಒಂದೇ ಚಮಚನ ಇನ್ನು ತಿನ್ಸಿ. ತಗೋ ಪುಟ್ಟರಾಮ. ಬಾ. ಇನ್ಯಾರೋ ತಿನ್ನಿಸಬೇಕಿತ್ತು? ನಾನು. ಓ, ಚಿಕ್ಕ ಮಹಾರಾಣಿಯವರೇ. ಮಹಾರಾಣಿಯವರೇ, ನೀವು ಬರೋದಕ್ಕೆ ಇಷ್ಟ್ಯಾಕ್ ತಡ ಮಾಡಿದ್ರಿ? ನಾನು ಭಾಸ್ಕರನಿಗಾಗಿ ವಿಶೇಷ ಪಾಯಸವನ್ನು ತಯಾರು ಮಾಡುತ್ತಿದ್ದೆ, ಅದಕ್ಕಾಗಿ ತಡವಾಯ್ತು. ಆದ್ರೆ ಅದ್ರ ಬಣ್ಣ ಯಾಕೆ ಆಗಿದೆ? ಹೇಳಿದೆನಲ್ಲ, ವಿಶೇಷ ಪಾಯಸ ಎಂದು. ಅದಕ್ಕಾಗಿ ನಾವು ಭಾಸ್ಕರನ ಅನ್ನಪ್ರಾಶನವನ್ನು ಇದೇ ವಿಶೇಷ ಪಾಯಸದಿಂದ ಮಾಡುತ್ತೇವೆ. ನೀವೆಲ್ಲ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಇದೇನ್ ಮೊದಲನೇ ಬಾರಿ ನಾನು ಇವ್ರು ಮಾಡಿರೋದ್ ತಿಂತಿಲ್ಲ. ಹುಟ್ಟಕ್ ಮುಂಚೆನೆ ತುಂಬಾ ಕಷಾಯಗಳು ಕುಡ್ದಿದ್ದೀನಿ. ಈಗ ಈ ಪದ್ಧತಿಯು ಶಾಸ್ತ್ರೋಕ್ತವಾಗಿ ಸಂಪೂರ್ಣವಾಗಿದೆ. ಈಗ ಭವಿಷ್ಯವನ್ನು ಆಯ್ಕೆ ಮಾಡುವ ಶಾಸ್ತ್ರ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಮಗುವಿನ ಮುಖದಲ್ಲಿ ಯೋಧನ ಕಳೆ ಇದೆ. ನಮಗೆ ನಂಬಿಕೆ ಇದೆ, ಇವನು ಕತ್ತಿಯನ್ನು ಆಯ್ಕೆ ಮಾಡುವ. ಇಲ್ಲ ಇಲ್ಲ ಭಾಸ್ಕರ, ನೀನು ನಾನು ಕೊಟ್ಟ ಪಾಯಸ ತಿಂದು ಖುಷಿಯಾದೆ ಅಲ್ಲವೇ? ಅದಕ್ಕೆ ನೀನು ಬಾಣಲೆ ಮತ್ತು ಚಮಚವನ್ನು ಆಯ್ಕೆ ಮಾಡು. ನನಗನ್ಸುತ್ತೆ ನನ್ ಮಗ ಮಣ್ಣಿನ ಮಡಕೆನೆ ಆಯ್ಕೆ ಮಾಡ್ಕೋತಾನೆ ಅಂತ. ಮಣ್ಣಿಂದ ದೊಡ್ಡ ದೊಡ್ಡ ಮನೆಗಳು ಕಟ್ಟಿಸ್ತಾನೆ. ಇಲ್ಲ ಇಲ್ಲ, ಅವ್ನ್ ಕಬ್ನಾನೇ ಆಯ್ಕೆ ಮಾಡ್ತಾನೆ. ಯಾಕಂದ್ರೆ ನಾವಿಬ್ಳು ದೊಡ್ಡಲಾಗಿ ಗಂಟೆ ಮಾಡ್ತೀವಿ. ನೀನು ಖಡ್ಗ ಎತ್ಕೋ, ಮಡಿಕೆ ಎತ್ಕೋ, ಏನ್ ಬೇಕಾದ್ರೂ ಎತ್ಕೋ, ಧಾರ್ಮಿಕ ಪುಸ್ತಕ ಮಾತ್ರ ಎತ್ಕೋಬೇಡ. ನೀವೆಲ್ಲರೂ ಸೇರಿ ನನಗ್ ತುಂಬಾ ಗೊಂದಲ ಉಂಟು ಮಾಡ್ತಿದ್ದೀರಾ. ಒತ್ತಡಕ್ಕೆ ತಪ್ಪು ವಸ್ತು ಆಯ್ಕೆ ಮಾಡ್ಬಿಟ್ರೆ ಅಪ್ಪ ಸಹಾಯ ಮಾಡು. ಇಲ್ಲ, ನಮ್ಮ ಅನಿಸಿಕೆಯಂತೆ ಕತ್ತಿಯನ್ನು ಆಯ್ಕೆ ಮಾಡುವ. ಇಲ್ಲ ಕೊಳ್ಳಲು. ಇಲ್ಲ ಇಲ್ಲ, ಬಾಣಲೆ ಚಮಚ. ಅಯ್ಯೋ, ಶಾಂತರಾಗಿ, ಎಲ್ಲರೂ ಶಾಂತರಾಗಿ. ಭಾಸ್ಕರನಿಗೆ ಒತ್ತಡ ನೀಡಬಾರದೆಂದು ನನ್ನ ಆಶಯ. ಒತ್ತಡದಿಂದ ಭಾಸ್ಕರ ವಿಚಲಿತನಾಗಬಹುದು, ಅವನಿಗೆ ಗೊಂದಲವಾಗಬಹುದು. ನಮ್ಮ ಆಸ್ಥಾನದ ಲೆಕ್ಕಿಗನನ್ನೇ ನೋಡಿ, ಅವನ ಲೆಕ್ಕದಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು ಇದ್ದೇ ಇರುತ್ತವೆ. ನಿನ್ನೆ ಅವನನ್ನು ಕೇಳಿದಾಗ ಅವನಿಗೆ ಲೆಕ್ಕಾಚಾರ ಮಾಡಲು ಇಷ್ಟವೇ ಇರಲಿಲ್ಲವಂತೆ. ಅವನು ತನ್ನ ತಂದೆಯ ಒತ್ತಡದಿಂದ ಲೆಕ್ಕಿಗನಾದನಂತೆ. ಅವನಿಗೆ ಕಲಾವಿದನಾಗಬೇಕಿತ್ತಂತೆ. ನನಗೆ ನನ್ನ ಭಾಸ್ಕರನ ಮೇಲೆ ಯಾವುದೇ ಒತ್ತಡ ಹಾಕಲು ಇಷ್ಟವಿಲ್ಲ. ಸಾಕು ಬಿಡಿ ಅಪ್ಪ, ಈಗ ನೀವ್ ನನ್ನನ್ನು ಅಳಿಸ್ತೀರಾ? ಸತ್ಯ ಹೇಳಿದಿರಿ ಪಂಡಿತ ರಾಮಕೃಷ್ಣರೇ. ಎಲ್ಲ ತಂದೆ ತಾಯಿಯರು ಮಕ್ಕಳ ಬಗ್ಗೆ ಹೀಗೆಯೇ ಯೋಚಿಸುವರೆಂದು ಆಶಿಸುತ್ತೇವೆ ನಾವು. ಭಾಸ್ಕರ, ಮನದಿಂದ ಶಾಂತಿಯುತವಾಗಿ ಸರಿಯಾದ ಆಯ್ಕೆ ಮಾಡು. ಮಾತೆ ಸರಿಯಾದ ವಸ್ತುವನ್ನು ಆಯ್ಕೆ ಮಾಡಲು ಸಹಾಯ ಮಾಡುವರು. ಆಯ್ಕೆ ಮಾಡು. ಧನ್ಯವಾದ ಅಪ್ಪ. ಇಂಥ ಚಿಕ್ಕ ಪುಟ್ಟ ಕೆಲ್ಸ ಎಲ್ಲ ಮಾಡಿ ನನ್ ಪ್ರಶಂಸೆ ತಗೊಂಡೇ ಬಿಡ್ತೀರಾ. ಈಗ ನೋಡಿ ನಾನ್ ಮನ್ಸಾರೆ ಏನ್ ಆಯ್ಕೆ ಮಾಡ್ತೀನಿ ಅಂತ.